everyone fine. ಇನ್ನು ಮುಂದಿನ ವಾರ ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರೆ A2 ದರ್ಶನ್. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದಂತ ವಕಾಲತ್ತಿಗೆ ಸಹಿ ಕೂಡ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನಿನ ಮೊರೆ ಹೋದ ದಚ್ಚು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಆರೋಪಿಗಳ ಪರ ಇರುವಂತ ಎಲ್ಲಾ ವಕೀಲರು ಕೂಡ ಕಾಯ್ತಾ ಇದ್ರು. ಸದ್ಯ ದರ್ಶನ್ ಪರ ಇರುವಂತ ವಕೀಲರು ಕೂಡ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಅಂತ ಕಾಯ್ತಿದ್ರು. ಇನ್ನು ಸೋಮವಾರದ ನಂತರ ಚಾರ್ಜ್ ಶೀಟ್ ಕಾಪಿಯನ್ನ ಪಡೆದುಕೊಂಡು ಬೇಲ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ವಿಜಯಲಕ್ಷ್ಮಿ ಅವರು. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಆ ಚಾರ್ಜ್ ಶೀಟ್ ನಲ್ಲಿ A2 ಆಗಿರುವಂತ ದರ್ಶನ್ ಅವರ ಅಂದ್ರೆ ಈ ಅಪರಾಧ ಅಥವಾ ಈ ಒಂದು ಕೃತ್ಯದಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಅವರ ಸಹಭಾಗಿತ್ವ ಏನು, ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟು ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ವಕೀಲರ ಜೊತೆ ಕೂಡ ಕೂತು ಚರ್ಚಿಸುವಂತೆ ವಿಜಯಲಕ್ಷ್ಮಿಗೆ ದರ್ಶನ್ ಹೇಳಿದ್ದಾರಂತೆ. ವಕೀಲರ ಜೊತೆಗೆ ಇದ್ರ ಬಗ್ಗೆ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದಾರಂತೆ. ಈಗಾಗಲೇ A1 ಪವಿತ್ರ ಸೇರಿದಂತೆ 6 ಆರೋಪಿಗಳ ಜಾಮೀನು ಅರ್ಜಿ ತಿರಸ್ಕೃತ ಆಗಿದೆ. ಈಗಾಗಲೇ ಕೆಲವರು ಅರ್ಜಿಯನ್ನ ಹಾಕೊಂಡಿದ್ರು, ಅನುಕುಮಾರ್ ಸೇರಿದಂತೆ ಪವಿತ್ರ ಗೌಡ ಇವರೆಲ್ಲ. ಆದರೆ ಅವರೆಲ್ಲರ ಅರ್ಜಿ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಹಾಗಾದ್ರೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ, ಇಲ್ಲ ಬೇಲ್ ಅರ್ಜಿ ರಿಜೆಕ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಸೋಮವಾರದ ನಂತರ ಜಾಮೀನಿಗೆ ಅರ್ಜಿ ಹಾಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೆಷ್ಟು ದಿನ ಬಳ್ಳಾರಿಯ ಕಲ್ಲಿನ ಕೋಟೆಯಲ್ಲಿ ದಾಸನ ಯಾತನೆ ಅಂತ, ಅಂದರೆ ಬಳ್ಳಾರಿ ಜೈಲಿನಲ್ಲಿ ಇನ್ನು ಎಷ್ಟು ದಿನ ಇರಬೇಕಾಗುತ್ತೆ ದರ್ಶನ್ ಅನ್ನುವಂಥದ್ದು. ಇನ್ನೇನು 9ನೇ ತಾರೀಕು ಅವರ ಈ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಅದಾದ ಬಳಿಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ? ಅದೇ ರೀತಿಯಾಗಿ ಈಗ ಸೆಷನ್ ಕೋರ್ಟ್ಗೂ ಕೂಡ ಈ ಒಂದು ಕೇಸು ವರ್ಗಾವಣೆ ಆಗ್ತಾ ಹೋಗುತ್ತೆ. ಯಾಕೆಂದರೆ 9 ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆಯನ್ನು ಕೊಡುವಂಥ ಅಥವಾ ಸಜೆಯನ್ನು ಕೊಡುವಂಥ ಪ್ರಕರಣಗಳು ಅಂತ ಬಂದಾಗ ಈ ರೀತಿ ಕೆಳದರ್ಜೆಯ ಕೋರ್ಟ್ಗಳಲ್ಲಿ ಅಥವಾ 24ನೇ ACMM ಕೋರ್ಟ್ಗಳಲ್ಲಿ ಇದರ ವಿಚಾರಣೆ ನಡೆಯೋದಿಲ್ಲ. ಸದ್ಯಕ್ಕೆ ಈ ಕೇಸ್ ಸೆಷನ್ ಕೋರ್ಟ್ಗೆ ಕೂಡ ವರ್ಗಾವಣೆ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಹಿಯರಿಂಗನ್ನು ಮಾಡ್ತಾರೆ. ಇವೆಲ್ಲ ಡೆವಲಪ್ಮೆಂಟ್ಸ್ ಮುಂದೆ ಆಗುವಂಥದ್ದು. ಹಾಗಾಗಿ ಸದ್ಯಕ್ಕೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂತ ತಯಾರಿ ಮಾಡ್ಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸೋಮವಾರದ ನಂತರ ಹಾಗಾದರೆ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ಪರ ಹಾಗಾದರೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರಾ? ಬಳ್ಳಾರಿ ಜೈಲಿನಲ್ಲೇ ಇನ್ನೂ ಎಷ್ಟು ದಿನಗಳ ಕಾಲ ದರ್ಶನ್ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತ. ಯಾಕೆಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಅಂತ ಬಂದಾಗ ಒಂದು ಸ್ವಲ್ಪ ಬಿಂದಾಸಾಗೆ ಜೀವನವನ್ನು ಮಾಡ್ತಾ ಇದ್ರು ದರ್ಶನ್. ಆದ್ರೀಗ ಬಳ್ಳಾರಿ ಕಲ್ಲಿನ ಕೋಟೆಯಲ್ಲಿ ಹಾಗಲ್ಲ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಾಮೀನು ಅರ್ಜಿಗೆ ಕೂಡ ಅವರ ಪರ ವಕೀಲರೇನಿದ್ದಾರೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೋಮವಾರದ ನಂತರ ಜಾಮೀನು ಅರ್ಜಿಗೆ ಹಾಕೊಳ್ಳುವಂಥ ಅವಶ್ಯಕತೆ ಅಥವಾ ಹಾಕೊಳ್ಳುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನೋಡಬೇಕಾಗುತ್ತೆ ಜಾಮೀನು ಅರ್ಜಿಯನ್ನು ಹಾಕ್ಕೊಂಡ್ರೂ ಕೂಡ ಜಾಮೀನು ಸಿಗುತ್ತಾ, ರಿಜೆಕ್ಟ್ ಆಗುತ್ತಾ, ಅವರ ವಿರುದ್ಧ ಹಾಕಿರುವಂಥ ಸೆಕ್ಷನ್ಗಳನ್ನು ನೋಡೋದಾದರೆ ಅದರ ಪ್ರಕಾರವಾಗಿ ವಾದ ಮಂಡಿಸೋದಾದರೆ SPP ವಕೀಲರು ಎಷ್ಟು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾರೆ ಅದೆಲ್ಲ ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಅನೇಕರು ಕೂಡ ಅದನ್ನೇ ಅಂದ್ಕೊಳ್ತಾ ಇದ್ದಾರೆ. ಕೆಲವರು ದರ್ಶನ್ಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿದ ತಪ್ಪಿಗೆ ಅಂತ, ಆರೋಪಿ ಅವರು ಶಿಕ್ಷೆ ಆಗಬೇಕು, ಇದೆಲ್ಲ ಕಾನೂನಾತ್ಮಕವಾಗಿ ಹೋರಾಟ ಆದಮೇಲೆ ಗೊತ್ತಾಗುತ್ತೆ ಅಂತ. ಇನ್ನು ಕೆಲವರು ಹೇಳ್ತಿದ್ದಾರೆ ಡಿ ಬಾಸ್ ಏನೂ ತಪ್ಪು ಮಾಡಿಲ್ಲ, ಹೊರಗೆ ಬರಲಿ ಅಂತ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತೀರ್ಪನ್ನು ಪ್ರಕಟ ಮಾಡಬೇಕಾಗಿರುವಂಥದ್ದು ಕೋರ್ಟ್, ನ್ಯಾಯಾಲಯ, ನ್ಯಾಯಾಧೀಶರು. ಹಾಗಾಗಿ ಅರ್ಜಿಯನ್ನು ಹಾಕ್ಕೊಂಡ್ರು ಕೂಡ, ಬೇಲ್ ಅರ್ಜಿ ಹಾಕ್ಕೊಂಡ್ರು ಕೂಡ ಆ ಅರ್ಜಿ ತಿರಸ್ಕಾರ ಆಗುತ್ತಾ, ವಿಚಾರಣೆ ಆದರೂ ಕೂಡ ಎಷ್ಟು ದಿನಗಳ ಕಾಲ ವಿಚಾರಣೆ ಆಗುತ್ತೆ, ಅದಾದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅದೆಲ್ಲದನ್ನು ಕೂಡ ಸದ್ಯಕ್ಕೆ ಕಾದು ನೋಡಬೇಕಿದೆ. ಆದರೆ ಈಗ ಒಂದು ಕಡೆ ವಕಾಲತ್ತು ಪೇಪರನ್ನು ತೆಗೆದುಕೊಂಡು ಹೋಗಿ ಸೈನನ್ನು ಹಾಕ್ಸ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಏನೆಲ್ಲ ಆಗುತ್ತೆ ಅಂತ ನೋಡಬೇಕಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗಾಗಲೇ ದರ್ಶನ್ ಪರ ವಕೀಲರು ಬೇಲ್ ಅರ್ಜಿ ಹಾಕ್ಕೊಳ್ಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ. ಯಾವಾಗ ಅರ್ಜಿ ಹಾಕ್ಕೊಳ್ತಾರೆ, ಜೊತೆಗೆ ಬೇಲ್ ಸಿಗುತ್ತಾ ಸಿಗಲ್ವಾ, ಇದೆಲ್ಲ ಪ್ರಶ್ನೆಗಳು ಇದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಸೌಖ್ಯ, ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಈಗಾಗಲೇ 10 ದಿನಗಳು ಕಳೆದಿರುವಂತದ್ದು. ಪರಪ್ಪನ ಆಗ್ರಹದಿಂದ ಬಳ್ಳಾರಿಗೆ ಬಂದಾಗಲಿಂದಲೂ ಕೂಡ ದರ್ಶನ್ಗೆ ಒಂದಲ್ಲ ಒಂದು ರೀತಿಯಂತ ಸಮಸ್ಯೆಗಳು ಕೂಡ ಆಗ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಡಿ ಬಾಸ್ ಮತ್ತು ಅವರ ಗ್ಯಾಂಗ್ ನ ವಿರುದ್ಧ 3991 ಪುಟಗಳ ಬರೋಬ್ಬರಿ 10 ಸಂಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬೆನ್ನಲ್ಲೇ ಕೂಡ ಮರುದಿನವೇ ಪತ್ನಿ ಮತ್ತು ವಕೀಲರ ಟೀಮ್ ಸಲಹೆ ಮೇರೆಗೆ ದರ್ಶನ್ ಅವರ ಸೋದರರಾದಂತಹ ದಿನಕರ್ ಕೂಡ
ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಮಾತುಕತೆ ನಡೆಸಿರುವಂತದ್ದು. ಮುಂದಿನ ಕಾನೂನು ಸಮರ ಹೇಗಿರಬೇಕು, ಯಾವ ರೀತಿಯಾದಂತಹ ಕಾನೂನು ಹೋರಾಟಗಳನ್ನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ದರ್ಶನ್ ಜೊತೆ ಚರ್ಚೆ ಮಾಡಿರುವಂತದ್ದು. ಹಾಗೂ ಮತ್ತು ವಕೀಲರು ಕೊಟ್ಟಂತ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ದರ್ಶನ್ಗೆ ಕೂಡ ಹೇಳಿರುವಂತದ್ದು ಮತ್ತು ದರ್ಶನ್ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿರುವಂತದ್ದು. ಹೇಗೆ ಬೇಲ್ ಅರ್ಜಿ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಕ್ಬೇಕಾ, ಏನಾಗ್ಬೇಕು ಅಂತ ಒಂದಷ್ಟು ಮಾಹಿತಿಗಳನ್ನ ಕೂಡ ದಿನಕರ್ ಸುದೀಪ್ ಅವರು ದರ್ಶನ್ಗೆ ವಿವರಿಸಿರುವಂತದ್ದು. ಮತ್ತು ಈ ವೇಳೆ ಕೂಡ ಹಲವು ರೀತಿಯ ಲೀಗಲ್ ಪೇಪರ್ಸ್ ಅಂದ್ರೆ ಈ ವಕಾಲತ್ತು ಪೇಪರ್ ಏನಿರುತ್ತೆ, ವಕಾಲತ್ತು ಪೇಪರ್ ಕೂಡ ನಿನ್ನೆ ಕೂಡ ಸಹಿ ಹಾಕಿಸ್ಕೊಂಡಿರುವಂತದ್ದು. ದರ್ಶನ್ ಜೊತೆ ಭೇಟಿಯಾಗಕ್ಕೆ 25 ನಿಮಿಷಗಳ ಕಾಲಾವಕಾಶ ಇತ್ತು. ಹಾಗಾಗಿ 25 ನಿಮಿಷಗಳ ಕಾಲಾವಕಾಶ ಆದ ನಂತರ ಜೈಲರ್ಗಳ ಸಮಕ್ಷಮದಲ್ಲಿ, ಜೈಲಾಧ್ಯಕ್ಷಕ್ಕೆ ಆರ್ ಲತಾ ಅವರ ಸಮಕ್ಷಮದಲ್ಲಿ ದಾಖಲೆಗಳಿಗೆ ಒಂದಷ್ಟು ಸಹಿಗಳನ್ನ ಹಾಕಿಸಿಕೊಳ್ಳಾಯಿತು. ಅವರ ಏನು ವಕಾಲತ್ತು ಪತ್ರಗಳಿತ್ತು, ಆಮೇಲೆ ಜಾಮೀನು ಅರ್ಜಿಗಳಿತ್ತು, ಈ ಸಂಬಂಧಪಟ್ಟಂತೆ ಒಂದಿಷ್ಟು ದೃಢೀಕರಣಗಳು ಕೂಡ ಬೇಕಾಗಿತ್ತು. ದೃಢೀಕರಣ ಪತ್ರಗಳಿಗೆ ನೋಟ್ರಿ ಕೂಡ ಆಗುವಂತ ಅವಶ್ಯಕತೆ ಇತ್ತು. ಹಾಗಾಗಿ ಅಲ್ಲಿದ್ದಂತಹ ಬಳ್ಳಾರಿ ಜೈಲಿನ ನೋಟ್ರಿ ಚನ್ನಬಸಪ್ಪನವ್ರನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಅಲ್ಲಿನೇ ಅವ್ರನ್ನ ನೋಟ್ರಿಯನ್ನ ಸಂಬಂಧಪಟ್ಟಂತ ದರ್ಶನ್ಗೆ ಕಾನೂನು ಸಮರಕ್ಕೆ ಏನ್ ಬೇಕಾಗುತ್ತಲ್ಲ ಆ ದಾಖಲೆಗೆ ಸಂಬಂಧಪಟ್ಟಂತ ದೃಢೀಕರಣ ನೋಟ್ರಿಗಳನ್ನು ಕೂಡ ಜೈಲಿನಲ್ಲೇ ಮಾಡಿಸಲಾಯಿತು. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ವಕೀಲರ ಜೊತೆ ಚರ್ಚೆ ಮಾಡುವಂತದ್ದು. ನಾಳೆ ಅಥವಾ ಸೋಮವಾರ ಜಾಮೀನು ಅರ್ಜಿಗೆ ದರ್ಶನ್ ಅರ್ಜಿ ಹಾಕುವಂತ ಸಾಧ್ಯತೆ ಇರುವಂತದ್ದು. ಸೊ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಸಮರಕ್ಕೆ ಅಣಿ ಆಗ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ ದರ್ಶನ್ರನ್ನ ಹೊರಗೆ ತರಬೇಕು ಅನ್ನುವಂತ ಶತಾಯಗತಾಯ ಪ್ರಯತ್ನ ಇರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಇದೇ ವೇಳೆ ಕೂಡ ದರ್ಶನ್ರನ್ನ ಬಿಡುಗಡೆ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ರಾಯರ ಮೊರೆ ಕೂಡ ಹೋಗಿರುವಂತದ್ದು. ಇಲ್ಲಿ ಬಳ್ಳಾರಿಗೆ ಬರುವ ಮುಂಚೆ ಕೂಡ ಹೋಗಿ ರಾಯರ ದರ್ಶನ ಪಡೆದಿರುವಂತದ್ದು. ಮಂತ್ರಾಲಯಕ್ಕೆ ಹೋಗಿ ಅಲ್ಲೇ ರಾತ್ರಿ ತಂಗಿದ್ದು ಬೆಳಗ್ಗೆ ಪಾದಪೂಜೆ ಮಾಡಿ ಪ್ರಹ್ಲಾದರಾಜರ ಪಾದಪೂಜೆ ಮಾಡಿ ರಾಯರ ಪ್ರಸಾದನ್ನು ಕೂಡ ತಂದು ಕೊಟ್ಟಿರೋದು. ಯಾಕಂದ್ರೆ ರಾಯರ ಪೂಜೆನ ಮಾಡಿದ್ರೆ, ಪ್ರಹ್ಲಾದರಾಜರ ಪಾದ ಪೂಜೆನ ಮಾಡಿದ್ರೆ ಎಲ್ಲಾದ್ರೂ ಒಳ್ಳೇದಾಗತ್ತೆ ಅನ್ನುವಂತ ಕಾರಣಕ್ಕೆ ಅವರು ರಾಯರ ಪ್ರಸಾದನ ಕೂಡ ಕೊಟ್ಟಿರುತ್ತದೆ. ಒಟ್ಟಲ್ಲಿ ಎಲ್ಲಾ ನಿಟ್ಟಿನಲ್ಲಿ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶತಾಯಗತೆಯ ಪ್ರಯತ್ನವನ್ನು ಆಗ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ ತನ್ನ ಗಂಡನಿಗೆ ಬೇಲ್ ಕೊಡಿಸ್ಬೇಕು, ಸೆರೆಮನೆ ವಾಸದಿಂದ ಮುಕ್ತಿ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರುವಂತದ್ದು. ಇದೀಗ ಕಾನೂನು ಸಮರದ ಹೋರಾಟ ಆರಂಭ ಆಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ.